ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಪುರಾಣಸ್ಥಾನಪಾಂಥಾನಾಂ ಅಭಾಷಾತ್ರಯವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಕೃಷ್ಣನ ಪ್ರತಿಮೆ ರೂಪವಾದ, ಪ್ರತಿಮೆಗೆ ಸದೃಶವಾದ ಇರುವ ದೊಡ್ಡ ಗ್ರಂಥ, ದೊಡ್ಡ ಪುರಾಣ ಶ್ರೀಮದ್ ಭಾಗವತ. ಆ ಭಾಗವತ ಗ್ರಂಥಕ್ಕೆ ತಾವು ತಾತ್ಪರ್ಯವನ್ನು ಕೊಟ್ಟು ದೊಡ್ಡದಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಪಂಡಿತಾಚಾರ್ಯರು ಅದ್ಭುತವಾಗಿ ತಾವು ತಮ್ಮ ಮಧ್ವವಿಜಯ ಗ್ರಂಥದಲ್ಲಿ ತಾವು ಅದರ ಸ್ತೋತ್ರವನ್ನು ತಾವು ಮಾಡ್ತಾರೆ. ಶ್ರೀಮದಾಚಾರ್ಯರು ಈ ಗ್ರಂಥದ ವ್ಯಾಖ್ಯಾನ ಮಾಡುವಾಗ ಒಂದು ದೊಡ್ಡದಾದಂತಹ ಒಂದು ಪ್ರಮೇಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯಃ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತಃ ಪುರಾಣಾನಾಂ ಸಾರರೂಪಃ ಸಾಕ್ಷಾತ್ ಭಗವತೋದಿತಃ ದ್ವಾದಶ ಸ್ಕಂದ ಸಂಯುಕ್ತಃ ಶತವಿಚ್ಛೇದ ಸಂಯುತಃ ಗ್ರಂಥೋ ಅಷ್ಟಾದಶ ಸಹಸ್ರ ಶ್ರೀಮದ್ಭಾಗವತಾಭಿಧಃ ಅಂತ ತಾವು ಹೇಳ್ತಾರೆ ತಮ್ಮ ತಾತ್ಪರ್ಯದಲ್ಲಿ, ಆದಿಯಲ್ಲಿ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ, ಇತಿಹಾಸ ಪುರಾಣಗಳ ವೇದ ಉಪನಿಷತ್ತುಗಳ ಸಾರವಾಗಿ ನಿರ್ಣಾಯಕ ಗ್ರಂಥವಾದ 564 ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ದೇವರು ತಾವು ರಚನೆಯನ್ನು ಮಾಡಿದ್ದಾರೆ. ಆ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಸೂತ್ರಗಳಿಗೆ ಬ್ರಹ್ಮಸೂತ್ರ ಅಂತ ಹೆಸರು. ಆ ಬ್ರಹ್ಮಸೂತ್ರದ ಅರ್ಥರೂಪವಾಗಿದೆ ಈ ಭಾಗವತ. ಮತ್ತೆ ಭಾರತಾರ್ಥ ವಿನಿರ್ಣಯ, ಭಾರತದ ತಾತ್ಪರ್ಯವೂ ಕೂಡ ಇದರಲ್ಲಿ ಅಡಗಿದೆ. ಗಾಯತ್ರಿ ಭಾಷ್ಯ ರೂಪೋಸು ವೇದಾರ್ಥ ಪರಿಬೃಂಹಿತ, ಎಲ್ಲ ವೇದಗಳ ಸಾರರೂಪವಾದ ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರದ ಭಾಷ್ಯ ರೂಪವೂ ಆಗಿದೆ. ಎಲ್ಲ ವೇದಗಳ ಸಾರವೂ ಇದರಲ್ಲಿ ಅಡಗಿದೆ. ಎಲ್ಲ ಪುರಾಣಗಳ ಸಾರವೂ ಇದರಲ್ಲಿ ಅಡಗಿದೆ. ಸಾಕ್ಷಾತ್ ಭಗವಂತ ವೇದವ್ಯಾಸ ಸರ್ವಜ್ಞನಾದವನು, ಅವನೇ 12 ಸ್ಕಂದಗಳಿಂದ ಕೂಡಿದ 18,000 ಶ್ಲೋಕಗಳನ್ನು ತಾನು ರಚನೆಯನ್ನು ಮಾಡಿದ್ದಾನೆ ಅಂತ ಈ ರೀತಿಯಾಗಿ ಭಾಗವತ ತಾತ್ಪರ್ಯದಲ್ಲಿ ಮೊದಲಿಗೆ ಆಚಾರ್ಯರು ತಾವು ತಿಳಿಸ್ತಾರೆ. ಅನೇಕ ಪುರಾಣಗಳಿದ್ದರೂ ಭಾಗವತಕ್ಕೆ ತಾತ್ಪರ್ಯ ಬರಲಿಕ್ಕೆ ಏನು ಅಗತ್ಯವಿತ್ತು ಅಂತಂದರೆ, ವರಾಹದೇವರ ಅವತಾರದ ಸಂದರ್ಭದಲ್ಲಿ ನಮಗೆ ಅನೇಕ ಸಂಶಯಗಳು ಬರ್ತದೆ. ಭಾಗವತ ಹೇಳ್ತದೆ ಹಿರಣ್ಯಾಕ್ಷನನ್ನ ವರಾಹದೇವರು ಸಂಹಾರ ಮಾಡಿದರು ಅಂತ. ಶ್ರೀಮದಾಚಾರ್ಯರು ಹೇಳ್ತಾರೆ ಹಿರಣ್ಯಾಕ್ಷನ ಸಂಹಾರವನ್ನ 1 ಬಾರಿ ಮಾಡಿಲ್ಲ, 2 ಬಾರಿ ಮಾಡಿಲ್ಲ ಅಂತ ತಾವು ಆಚಾರ್ಯರು ತಿಳಿಸ್ತಾರೆ. ಬ್ರಹ್ಮದಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾ ಹತಃ ಅಂತ 1 ಬಾರಿ ಹೇಳ್ತಾರೆ. ಬ್ರಹ್ಮದೇವರಿಂದ ಹುಟ್ಟಿದಂತಹ ಹಿರಣ್ಯಾಕ್ಷನನ್ನ 1 ಬಾರಿ ತಾವು ಸಂಹಾರವನ್ನು ತಮ್ಮ ಕೋರೆ ಹಲ್ಲಿನಿಂದ ಮಾಡಿದ್ದಾರೆ. 2ನೇ ಬಾರಿ ತಾನು ಕಶ್ಯಪರ ಅದಿತಿಯಿಂದ ಹುಟ್ಟಿದಂತಹ ಹಿರಣ್ಯಾಕ್ಷರನ್ನ ತನ್ನ ಮುಷ್ಟಿ ಪ್ರಹಾರದಿಂದ ತಾನು ಸಂಹಾರ ಮಾಡಿದ್ದಾನೆ ಅಂತ ಒಂದು ಅಪರೂಪದ ವಿಷಯವನ್ನು ತಿಳಿಸ್ತಾರೆ. ಮತ್ತೆ ಪರಸ್ಪರವಾಗಿ ಎಲ್ಲರೂ ವೈಷ್ಣವರೇ, ದೇವರ ಭಕ್ತರೇ. ಚತುರ್ಥ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಯ ಬೃಹಸ್ಪತಿ ಸಭ ಮಾಡಬೇಕಾದರೆ ಸತೀದೇವಿಗೆ ಅವಮಾನವನ್ನ ತನ್ನ ತಂದೆಯಾದ ದಕ್ಷ ಪ್ರಜಾಪತಿ ಮಾಡಿದಾಗ ದೇಹತ್ಯಾಗವನ್ನ ಸತೀದೇವಿ ತ್ಯಾಗವನ್ನ ಮಾಡ್ತಾಳೆ. ದೇಹವನ್ನ ತ್ಯಾಗ ಮಾಡುವ ಸಂದರ್ಭದಲ್ಲಿ ರುದ್ರದೇವರಿಗೆ ತುಂಬ ಕೋಪ ಬರ್ತದೆ. ಕೋಪ ಬಂದು ಆ ರುದ್ರದೇವರ ಭಟರು ಎಲ್ಲರೂ ಕೂಡ ತಾವು ಬಂದು ಆ ದಕ್ಷ ಪ್ರಜಾಪತಿಯ ಯಜ್ಞವನ್ನ ಧ್ವಂಸ ಮಾಡಿದರು. ಎಲ್ಲರ ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನ ಕತ್ತರಿಸಿದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನು ನಾವು ಕೇಳ್ತೇವೆ. ಹಾಗೆ ಪರಸ್ಪರ ಶಾಪ ವಿಶಾಪಗಳನ್ನು ಕೊಟ್ಕೊಳ್ತಾರೆ. ಈ ಶಾಪ ವಿಶಾಪಗಳು ಇದು ಎಲ್ಲಿಯ ಪರ್ಯಂತ?
ಅಂತ ಪ್ರಶ್ನೆ ಬಂದರೆ, ಅಥವಾ ಇಷ್ಟು ವೈಷ್ಣವರಾದರೂ ಕೂಡ ಯಾಕೆ ಈ ರೀತಿಯಾದ ಶಾಪವನ್ನು ಇವರು ಕೊಟ್ಟರು ಅಂತ ಕೇಳಿದರೆ, ಅದಕ್ಕೆ ಆಚಾರ್ಯರು ಅಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಯೇ ಜ್ಞಾನ ವಿಷಯ ಶಾಪಾಹ ಮುಕ್ತಿಗಾಶ್ಚ ಅಧಿಕಾರಿಣಾಂ ಕಾದಾಚಿತ್ಕಾಸ್ತೇ ಭವಂತಿ ನಚತೆ ಸಾರ್ವಕಾಲಿಕಾಹ ಎಂಬುದಾಗಿ. ಅಂದರೆ ಯೇ ಜ್ಞಾನ ವಿಷಯ ಶಾಪಾಹ, ಈ ಜ್ಞಾನಿಗಳ ವಿಷಯದಲ್ಲಿ ಈ ಪರಸ್ಪರವಾಗಿ ಏನು ಶಾಪ ವಿಶಾಪಗಳನ್ನು ಇವರು ಕೊಟ್ಟುಕೊಂಡಿದ್ದಾರೆ, ಇದೆಲ್ಲ ಶಾಪಗಳು ತಾತ್ಕಾಲಿಕವಾದ ಶಾಪಗಳು. ಅಲ್ಪ ಕಾಲದಲ್ಲಿ ಮಾತ್ರ ಇದರ ವೀರ್ಯ, ಇದರ ಪ್ರಭಾವ ಇರ್ತದೆ. ಇದೆಲ್ಲವೂ ಕಾದಾಚಿತ್ಕ, ಇದು ಸಾರ್ವಕಾಲಿಕವಾದ ಶಾಪಗಳನ್ನು ಪರಸ್ಪರವಾಗಿ ಕೊಟ್ಟುಕೊಂಡಿಲ್ಲ ಅಂತ ಆಚಾರ್ಯರು ಅಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಈ ರೀತಿಯಾದ ಅನೇಕ ನಿರ್ಣಯಗಳನ್ನ ಅಲ್ಲಲ್ಲಿ ಬರುವ ಸಂಶಯಗಳಿಗೆ ನಮಗೆ ಪರಿಹಾರ ಮಾಡ್ತಾರೆ. ಅಂತಹ ಭಾಗವತ ತಾತ್ಪರ್ಯ ಅಂತನ್ನುವಂತಹ ಒಂದು ಅದ್ಭುತವಾದ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದಾಗ ವೇದವ್ಯಾಸ ದೇವರು ಎಷ್ಟು ಗಂಭೀರವಾಗಿ ಆ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಆ ಗಂಭೀರವಾದ ಗ್ರಂಥದ ಅಧ್ಯಯನ ನಮಗೆ ಆಚಾರ್ಯರ ತಾತ್ಪರ್ಯ ಇಲ್ಲದೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆಚಾರ್ಯರ ತಾತ್ಪರ್ಯವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಆಚಾರ್ಯರ ತಾತ್ಪರ್ಯವನ್ನು ರಚನೆ ಮಾಡಿದ್ದು ಎಷ್ಟು ಸೂಕ್ತವಾದದ್ದು ಅಂತ ನಾವು ತಿಳ್ಕೊಳ್ತೇವೆ. ಅಂತಹ ಆಚಾರ್ಯರು ರಚನೆ ಮಾಡಿದ ಅದ್ಭುತವಾದ ಗ್ರಂಥ 18 ಪುರಾಣಗಳಲ್ಲಿ ಭಾಗವತಕ್ಕೆ ಮಾತ್ರ ತಾವು ಆಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ. ಈ ರೀತಿಯಾಗಿ ನೀವು ಅನೇಕ ಕಡೆಗೆ ನೀವು ಸಂಶಯಗಳು ಬಂದರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳ್ರಿ ಅಂತ ಪರಿಹಾರವನ್ನು ಮಾಡಿಕೊಳ್ಳುವ ಮಾರ್ಗದರ್ಶನವನ್ನು ನಮಗೆ ಭಾಗವತಕ್ಕೆ ತಾತ್ಪರ್ಯವನ್ನ ಬರೆಯುವ ಮೂಲಕ ಅನೇಕ ಪುರಾಣಗಳೆಲ್ಲ ಅಧ್ಯಯನ ಮಾಡುವಾಗಲೂ ಇದೇ ರೀತಿಯಾಗಿ ನಾವು ವಿರೋಧವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಒಂದು ದೊಡ್ಡ ಮಾರ್ಗವನ್ನ ತಾವು ತಿಳಿಸಿಕೊಟ್ಟಿದ್ದಾರೆ.